ಹಾಯ್ ವೆಲ್ಕಮ್ ಟು ಎಕ್ಸ್ಟ್ರೀಮ್ ಚಾನಲ್. ಇವತ್ತು ನಾವು ಆರ್ಟಿಕಲ್ ಎಂಬ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಆರ್ಟಿಕಲ್ಸ್ ಅಂದರೆ ಉಪಪದಗಳು. ಆರ್ಟಿಕಲ್ಸ್ ಅಂದರೆ ಉಪಪದಗಳು. ಇಲ್ಲಿ ಬರ್ತಕ್ಕಂಥ ಆರ್ಟಿಕಲ್ಸ್ಗಳು ಮೂರು: ಎ, ಆ್ಯನ್, ದ. ಮೇನಾಗಿ ಇಲ್ಲಿ ಎರಡು ಉಪಪದಗಳು ಬರ್ತವೆ. ಒಂದು ನಿರ್ದಿಷ್ಟ ಉಪಪದ ಮತ್ತು ಅನಿರ್ದಿಷ್ಟ ಉಪಪದ. ಡೆಫಿನಿಟ್ ಆ್ಯಂಡ್ ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ಡೆಫಿನಿಟ್ ಆರ್ಟಿಕಲ್, ಎರಡನೇದಾಗಿ ಇಂಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ನಿರ್ದಿಷ್ಟ ಮತ್ತು ಅನಿರ್ದಿಷ್ಟ ಉಪಪದ ಅಂತ ಕರಿತೀವಿ. ಈ ಡೆಫಿನಿಟ್ ಆರ್ಟಿಕಲಲ್ಲಿ ದ ಎನ್ನುವ ಉಪಪದ ಬರ್ತದೆ. ಇಂಡೆಫಿನಿಟ್ ಆರ್ಟಿಕಲಲ್ಲಿ ಎ ಮತ್ತು ಆ್ಯನ್ ಎನ್ನುವ ಉಪಪದಗಳು ಬರ್ತವೆ. ಈ ಡೆಫಿನಿಟ್ ಆರ್ಟಿಕಲ್ಲು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ವಸ್ತು, ವ್ಯಕ್ತಿ ಮತ್ತು ಸ್ಥಳದ ಕುರಿತು ನಿರ್ದಿಷ್ಟವಾಗಿ ಹೇಳುವಂಥದಕ್ಕೆ ನಾವು ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ಇಂಡೆಫಿನಿಟ್ ಆರ್ಟಿಕಲ್ ಅಂದರೆ ಎ ಮತ್ತು ಆ್ಯನ್, ಅನಿರ್ದಿಷ್ಟ, ನಿಖರವಾಗಿ ಇಲ್ಲದೇ ಇರತಕ್ಕಂಥ ವಸ್ತುವಿನ ಬಗ್ಗೆ ನಾವು ಎ ಮತ್ತು ಆ್ಯನ್ ಅಂತಕ್ಕಂಥದ್ದು. ಅನಿರ್ದಿಷ್ಟವಾಗಿ ನಮಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲಾರ್ದಾಗ ಈ ಎ ಮತ್ತು ಆ್ಯನನ್ನು ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಸಿಂಪಲ್ ಮೆಥಡಲ್ಲಿ ನೋಡುವುದಾದರೆ ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಮ್, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. These are alphabets in English. ಇವು ಇಂಗ್ಲೀಷಿನ ವರ್ಣಮಾಲೆಗಳು. ಇದರಲ್ಲಿ ಎ ಮತ್ತು ಇ, ಐ, ಓ, ಯು ಈ 5 ಅಕ್ಷರಗಳು ಸ್ವರಗಳಾಗಿ ನಮಗೆ ಕಂಡುಬರ್ತವೆ. ಈ 5 ಸ್ವರಗಳನ್ನು ತೆಗೆದು ಉಳಿದಿರ್ತಕ್ಕಂಥ 21 ಅಕ್ಷರಗಳು ವ್ಯಂಜನಾಕ್ಷರಗಳಾಗ್ತವೆ. ಇಟ್ ಮೀನ್ಸ್ ಕಾನ್ಸನೆಂಟ್ ಅಂತ ಕರಿತೀವಿ. ಈ ಕಾನ್ಸನೆಂಟ್ಸ್ ಇಲ್ಲಿ ನಾವು ಯೂಸ್ ಆಫ್ ಎ ಅಂದರೆ ಎ ಅನ್ನುವ ಉಪಪದವನ್ನು ನಾವು ಎಲ್ಲಿ ಬಳಸ್ತೀವಿ ಅನ್ನುವಂತಕ್ಕಂಥದ್ದು ನೋಡ್ರಿ. ಎ, ಬಾಯ್. ಸಿ ಫಾರ್ ಕ್ಯಾಟ್, ಡಿ ಫಾರ್ dog, F for fish, G for goat, H for hat, J for jag, K for king, L for lion, M for mango, N for net, P for pot, Q for queen, R for rat, for snake, T for tiger, V for van, W for watch, X for Xerox, F for H, Z for zero. ಇಲ್ಲಿ ಎ ಬಾಯ್ ಅಂತಂದರೆ ಎ ಅನ್ನುವಂತಕ್ಕಂಥ ಉಪಪದ ಅನಿರ್ದಿಷ್ಟ ಉಪಪದವಾಗಿದ್ದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಇಂತಹ ವ್ಯಕ್ತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ.
ಎ ಬಾಯ್ ಅಂದರೆ ಯಾವುದೋ ಒಬ್ಬ ಹುಡುಗ, ಪರ್ಟಿಕ್ಯುಲರ್ ಆಗಿ ಇಂಥವನೇ ಅಂತ ಹೇಳೋಕೆ ಆಗೋದಿಲ್ಲ. ಹಾಗಾಗಿ ಎ ಬಾಯ್ ಅಂತ ಬಳಸ್ತೀವಿ. ನಂತರ ಎ ಕ್ಯಾಟ್ ಯಾಕೆ ಬಳಸ್ತೀವಿ? ಇಲ್ಲಿರ್ತಕ್ಕಂಥ ಪದ ವ್ಯಂಜನಾಕ್ಷರ. ವ್ಯಂಜನಾಕ್ಷರದಿಂದ ಪ್ರಾರಂಭವಾಗುವಂಥ ನಾಮಪದಗಳ ಹಿಂದೆ ಎ ಎನ್ನುವ ಉಪಪದವನ್ನು ಬಳಸಬೇಕು. ವ್ಯಂಜನಾಕ್ಷರ ಬಿ ವ್ಯಂಜನಾಕ್ಷರ, ಸಿ ವ್ಯಂಜನಾಕ್ಷರ, ಡಿ ವ್ಯಂಜನಾಕ್ಷರ. ಇಲ್ಲಿರ್ತಕ್ಕಂಥ ವ್ಯಂಜನಾಕ್ಷರಗಳಿಂದ ಯಾವುದೇ ಒಂದು ನಾಮಪದ ಪ್ರಾರಂಭವಾದರೆ ಅಲ್ಲಿ ಎ ಅನ್ನುವ ಉಪಪದವನ್ನು ಬಳಸುತ್ತೇವೆ. ಇದು ಅನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪದ ಆಗಿರ್ತದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಯ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಎ ಕ್ಯಾಟ್ ಯಾವುದೋ ಒಂದು ಬೆಕ್ಕು, ಎ ಡಾಗ್ ಯಾವುದೋ ಒಂದು ನಾಯಿ, ನಿರ್ದಿಷ್ಟವಾಗಿ ಇಂಥದ್ದೇ ಅಂತ ನಮಗೆ ಗೊತ್ತಿಲ್ಲ. ಎ ಫಿಶ್ ಯಾವುದೋ ಒಂದು ಮೀನು, ಎ ಗೋಟ್ ಯಾವುದೋ ಒಂದು ಆಡು, ಎ ಹ್ಯಾಟ್ ಯಾವುದೋ ಒಂದು ಟೋಪಿ, ಎ ಜಗ್ ಯಾವುದೋ ಒಂದು ಜಗ್ ಇರ್ಬೋದು, ಎ ಕಿಂಗ್ ಯಾವುದೋ ಒಬ್ಬ ರಾಜ, ಎ ಲಯನ್ ಯಾವುದೋ ಒಂದು ಸಿಂಹ, ಎ ಮ್ಯಾಂಗೋ ಯಾವುದೋ ಒಂದು ಮಾವಿನ ಹಣ್ಣು, ಎ ನೆಟ್ ಯಾವುದೋ ಒಂದು ಬಲೆ, ಎ ಪಾಟ್ ಯಾವುದೋ ಒಂದು ಗಡಿಗೆ, ಎ ಕ್ವೀನ್ ಯಾವುದೋ ಒಬ್ಬ ರಾಣಿ, ಎ ರ್ಯಾಟ್ ಯಾವುದೋ ಒಂದು ಇಲಿ, ಎ ಸ್ನೇಕ್ ಯಾವುದೋ ಒಂದು ಹಾವು, ಎ ಟೈಗರ್ ಯಾವುದೋ ಒಂದು ಹುಲಿ, ಎ ವ್ಯಾನ್ ಯಾವುದೋ ಒಂದು ವ್ಯಾನ್ ಯಾವುದಾದ್ರೂ ಆಗಿರ್ಬೋದು, ಎ ವಾಚ್ ಯಾವುದೋ ಒಂದು ಕೈಗಡಿಯಾರ, ಎ ಜೆರಾಕ್ಸ್ ಯಾವುದೋ ಒಂದು ಜೆರಾಕ್ಸ್ ಕಲರ್ ಇರ್ಬೋದು, ವೈಟ್ ಆ್ಯಂಡ್ ಬ್ಲ್ಯಾಕ್ ಇರ್ಬೋದು, ಎ ಆಚ್ ಯಾವುದೋ ಒಂದು ಡೋಣಿ, ಎ ಜೀರೋ ಯಾವುದೋ ಒಂದು ಜೀರೋ. ಇಲ್ಲಿ ಈ ಎ ಅನ್ನು ಯಾವುದೇ ಒಂದು ನಾಮಪದ, ಯಾವುದೇ ಆಗಿರ್ಬೋದು ನಾಮಪದ, ವ್ಯಂಜನಾಕ್ಷರದಿಂದ ಪ್ರಾರಂಭವಾಗಿರಬೇಕು. ಇವೆಲ್ಲ ವ್ಯಂಜನಾಕ್ಷರದಿಂದ ಪ್ರಾರಂಭವಾಗಿರ್ತಕ್ಕಂಥ ನಾಮಪದಗಳಾಗಿರೋದ್ರಿಂದ ನಾವು ಎ ಅನ್ನುವ ಉಪಪದವನ್ನು ಬಳಸುತ್ತೇವೆ. ಇಲ್ಲಿರ್ತಕ್ಕಂಥದ್ದು ಅನಿರ್ದಿಷ್ಟವಾಗಿರ್ತಕ್ಕಂಥ ನಾಮಪದಗಳೇ, ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಕಾರಣ ವ್ಯಂಜನಾಕ್ಷರಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ನಾಮಪದಗಳಿದ್ದಾವೆ, ಅದಕ್ಕಾಗಿ ಎ ಅನ್ನು ಬಳಸುತ್ತೇವೆ.